ಯಶಸ್ವಿಯಾಗಿ ದಸರಾನ ಈ ಬಾರಿ ಮುಗಿಸಿದ ಮೇಲೂ ಡಿ ಜೆ ಹಾಕಿದ್ದೀರಾ ಮತ್ತು ಇನ್ನೊಂದು ಹಾಕಿದ್ದೀರಾ ಅಂತೇಳಿ ನಮ್ಮ ಮೇಲೆ ಕೇಸು ಇದು ಮಾಡ್ತಿದ್ದಾರೆ. ಇದನ್ನು ನಾವು ತಾಳ್ಮೆಯಲ್ಲಿ ತೊಗೊಳಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ದಸರಾ ಆಗೋಗಂಟ ತಾಳ್ಮೆ ತೊಗೊಂಡಿದ್ದೀವಿ. ನಮ್ಮದು ನೂರಾರು ತಲೆವಿಷಯಗಳಿದೆ, ವೈಯಕ್ತಿಕವಂತೇಳಿಲ್ಲ. ನಾವು ತಂದಂಥ ಐಟಮ್ಗಳಿಗೆ ದುಡ್ಡು ಕೊಡಬೇಕು, ಸರ್ಕಾರದಿಂದ ಅನುದಾನ ಬರೋದನ್ನ ತೊಗೊಳ್ಬೇಕು, ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಕಾಯ್ತಾಯಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮಗೆ ನೋಟಿಸ್ ಮಾಡೋದು ಆ ಥರದೆಲ್ಲ ವ್ಯವಸ್ಥೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದು ದೊಡ್ಡ ತಂಡ, ದಶಮಂಟಪ ಅಂತ ಹೇಳೋದು ಏನು ಚಿಕ್ಕ ಪುಟ್ಟ ತಂಡ ಅಲ್ಲ, ಏನೊಂದು ದೊಡ್ಡ ತಂಡದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಯಾವ ರೀತಿ ಎದುರಿಸಬೇಕಾದ್ರೆ ಎದುರಿಸುವಂಥ ಪವರ್ ನಮ್ಮ ಹತ್ರ ಇದೆ. ದಶಮಂಟಪದವ್ರಿಗೆ ಎಲ್ಲರಿಗೂ ಬೇಜಾರಿದೆ, ಪ್ರತಿಯೊಂದು ಮಂಟಪದವ್ರಿಗೆ ಬೇಜಾರಿದೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ತೊಗೊಂಡು ಇಲ್ಲಿಗೆ ಮುಗಿಸೋಕ್ಕೆ ಇದು ಮಾಡಬೇಕು. ರಾಜುರವರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ನಾವು ಈಗಾಗಲೇ ದಶಮಂಟಪದಿಂದ ಯಾವುದೇ ಒಂದು ಅಮೃತೇಶ್ವರರು ಹಾಕಿದಂತಹ ಪಿಟಿಷನ್ಗೆ, ಹೈಕೋರ್ಟ್ನ ಪಿಟಿಷನ್ಗೆ ನಾವು ಇಷ್ಟವರೆಗೆ ನಾವು ಯಾವುದೇ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಒಂದು ಲಾಯರನ್ನು ಇಟ್ಟಿತ್ತಿಲ್ಲ. ಈಗ ಲಾಯರನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಮೋಹನ್ ಲಾಯರ್ ಹಾಗೂ ರಂಜಿತ್ ಲಾಯರನ್ನು ದಶಮಂಟಪದಿಂದ ನೇಮಕ ಮಾಡಿದ್ದೀವಿ. ಆ ನೋಟಿಸ್ ತೊಗೊಳ್ಬೇಕಾ ಬೇಡ ಅಂತ ಹೇಳೋದನ್ನ ನಾವು ಮೋಹನ್ ಲಾಯರ್ ಹತ್ರ ಕೇಳಿದಾಗ, ನೀವು ನೋಟಿಸ್ ತೊಗೊಳ್ಳಿ, ಯಾವ ಥರ ಸೆಕ್ಷನ್ ಹಾಕಿದರೆ ನೋಡಿಕೊಂಡು ಮತ್ತೆ ಮುಂದಿನ ಹೆಜ್ಜೆಯನ್ನು ತೊಗೊಳ್ಳುವ ಅಂತ ಹೇಳಿದರು. ಅದೇ ರೀತಿ ಈಗ ತೊಗೊಳ್ತೇವೆ. ಈಗ ಟೋಟಲ್ 62 ಜನರ ಮೇಲೆ ಆಗಿದೆ. 10 ಮಂಟಪದ ಸದಸ್ಯರು, ಒಂದೊಂದು ಮಂಟಪಕ್ಕೆ 5 ಜನರು 6 ಜನರು, ಈಗ 7 ಜನರ ಮೇಲೆ ಕೇಸ್ ಮಾಡಿಕೊಂಡು 62 ಜನರು ಆಗಿದ್ದಾರೆ. ಡಿ ಜೆ ಬಳಕೆ ಮಾಡಲಿಲ್ಲ, ನಾವು ಸ್ಪೀಕರನ್ನು ಯೂಸ್ ಮಾಡಿದ್ದೀವಿ. ನಾವು SP ಅವ್ರ ಹತ್ರ ಮನವರಿಕೆ ಮಾಡಿ ಕೊಟ್ಟಾಗ 10 ಗಂಟೆ ನಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು. ನಾವು 2 ಗಂಟೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಾಗ 12 ಗಂಟೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಹಾಗೂ ವಾಟ್ಸಪ್ಗಳಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ದೀವಿ. ನಾವು ಯಶಸ್ವಿಯಾಗಿ ದಸರಾನ ಈ ಬಾರಿ ಮುಗಿಸಿದ ಮೇಲೂ ಡಿ ಜೆ ಹಾಕಿದ್ದೀರಾ ಮತ್ತು ಇನ್ನೊಂದು ಹಾಕಿದ್ದೀರಾ ಅಂತೇಳಿ ನಮ್ಮ ಮೇಲೆ ಕೇಸು ಇದು ಮಾಡ್ತಿದ್ದಾರೆ. ಇದನ್ನು ನಾವು ತಾಳ್ಮೆಯಲ್ಲಿ ತೊಗೊಳಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ದಸರಾ ಆಗೋಗಂಟ ತಾಳ್ಮೆ ತೊಗೊಂಡಿದ್ದೀವಿ. ನಮ್ಮದು ನೂರಾರು ತಲೆವಿಷಯಗಳಿದೆ, ವೈಯಕ್ತಿಕವಂತೇಳಿಲ್ಲ. ನಾವು ತಂದಂಥ ಐಟಮ್ಗಳಿಗೆ ದುಡ್ಡು ಕೊಡಬೇಕು, ಸರ್ಕಾರದಿಂದ ಅನುದಾನ ಬರೋದನ್ನ ತೊಗೊಳ್ಬೇಕು, ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಕಾಯ್ತಾಯಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮಗೆ ನೋಟಿಸ್ ಮಾಡೋದು ಆ ಥರದೆಲ್ಲ ವ್ಯವಸ್ಥೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದು ದೊಡ್ಡ ತಂಡ, ದಶಮಂಟಪ ಅಂತ ಹೇಳೋದು ಏನು ಚಿಕ್ಕ ಪುಟ್ಟ ತಂಡ ಅಲ್ಲ, ಏನೊಂದು ದೊಡ್ಡ ತಂಡದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಯಾವ ರೀತಿ ಎದುರಿಸಬೇಕಾದ್ರೆ ಎದುರಿಸುವಂಥ ಪವರ್ ನಮ್ಮ ಹತ್ರ ಇದೆ. ದಶಮಂಟಪದವ್ರಿಗೆ ಎಲ್ಲರಿಗೂ ಬೇಜಾರಿದೆ, ಪ್ರತಿಯೊಂದು ಮಂಟಪದವ್ರಿಗೆ ಬೇಜಾರಿದೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ತೊಗೊಂಡು ಇಲ್ಲಿಗೆ ಮುಗಿಸೋಕ್ಕೆ ಇದು ಮಾಡಬೇಕು. ರಾಜುರವರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ನಾವು ಈಗಾಗಲೇ ದಶಮಂಟಪದಿಂದ ಯಾವುದೇ ಒಂದು ಅಮೃತೇಶ್ವರರು ಹಾಕಿದಂತಹ ಪಿಟಿಷನ್ಗೆ, ಹೈಕೋರ್ಟ್ನ ಪಿಟಿಷನ್ಗೆ ನಾವು ಇಷ್ಟವರೆಗೆ ನಾವು ಯಾವುದೇ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಒಂದು ಲಾಯರನ್ನು ಇಟ್ಟಿತ್ತಿಲ್ಲ. ಈಗ ಲಾಯರನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಮೋಹನ್ ಲಾಯರ್ ಹಾಗೂ ರಂಜಿತ್ ಲಾಯರನ್ನು ದಶಮಂಟಪದಿಂದ ನೇಮಕ ಮಾಡಿದ್ದೀವಿ. ಆ ನೋಟಿಸ್ ತೊಗೊಳ್ಬೇಕಾ ಬೇಡ ಅಂತ ಹೇಳೋದನ್ನ ನಾವು ಮೋಹನ್ ಲಾಯರ್ ಹತ್ರ ಕೇಳಿದಾಗ, ನೀವು ನೋಟಿಸ್ ತೊಗೊಳ್ಳಿ, ಯಾವ ಥರ ಸೆಕ್ಷನ್ ಹಾಕಿದರೆ ನೋಡಿಕೊಂಡು ಮತ್ತೆ ಮುಂದಿನ ಹೆಜ್ಜೆಯನ್ನು ತೊಗೊಳ್ಳುವ ಅಂತ ಹೇಳಿದರು. ಅದೇ ರೀತಿ ಈಗ ತೊಗೊಳ್ತೇವೆ. ಈಗ ಟೋಟಲ್ 62 ಜನರ ಮೇಲೆ ಆಗಿದೆ. 10 ಮಂಟಪದ ಸದಸ್ಯರು, ಒಂದೊಂದು ಮಂಟಪಕ್ಕೆ 5 ಜನರು 6 ಜನರು, ಈಗ 7 ಜನರ ಮೇಲೆ ಕೇಸ್ ಮಾಡಿಕೊಂಡು 62 ಜನರು ಆಗಿದ್ದಾರೆ. ಡಿ ಜೆ ಬಳಕೆ ಮಾಡಲಿಲ್ಲ, ನಾವು ಸ್ಪೀಕರನ್ನು ಯೂಸ್ ಮಾಡಿದ್ದೀವಿ. ನಾವು SP ಅವ್ರ ಹತ್ರ ಮನವರಿಕೆ ಮಾಡಿ ಕೊಟ್ಟಾಗ 10 ಗಂಟೆ ನಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು. ನಾವು 2 ಗಂಟೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಾಗ 12 ಗಂಟೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಹಾಗೂ ವಾಟ್ಸಪ್ಗಳಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ದೀವಿ. ನಾವು ಯಶಸ್ವಿಯಾಗಿ ದಸರಾನ ಈ ಬಾರಿ ಮುಗಿಸಿದ ಮೇಲೂ ಡಿ ಜೆ ಹಾಕಿದ್ದೀರಾ ಮತ್ತು ಇನ್ನೊಂದು ಹಾಕಿದ್ದೀರಾ ಅಂತೇಳಿ ನಮ್ಮ ಮೇಲೆ ಕೇಸು ಇದು ಮಾಡ್ತಿದ್ದಾರೆ. ಇದನ್ನು ನಾವು ತಾಳ್ಮೆಯಲ್ಲಿ ತೊಗೊಳಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ದಸರಾ ಆಗೋಗಂಟ ತಾಳ್ಮೆ ತೊಗೊಂಡಿದ್ದೀವಿ. ನಮ್ಮದು ನೂರಾರು ತಲೆವಿಷಯಗಳಿದೆ, ವೈಯಕ್ತಿಕವಂತೇಳಿಲ್ಲ. ನಾವು ತಂದಂಥ ಐಟಮ್ಗಳಿಗೆ ದುಡ್ಡು ಕೊಡಬೇಕು, ಸರ್ಕಾರದಿಂದ ಅನುದಾನ ಬರೋದನ್ನ ತೊಗೊಳ್ಬೇಕು, ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಕಾಯ್ತಾಯಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮಗೆ ನೋಟಿಸ್ ಮಾಡೋದು ಆ ಥರದೆಲ್ಲ ವ್ಯವಸ್ಥೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದು ದೊಡ್ಡ ತಂಡ, ದಶಮಂಟಪ ಅಂತ ಹೇಳೋದು ಏನು ಚಿಕ್ಕ ಪುಟ್ಟ ತಂಡ ಅಲ್ಲ, ಏನೊಂದು ದೊಡ್ಡ ತಂಡದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಯಾವ ರೀತಿ ಎದುರಿಸಬೇಕಾದ್ರೆ ಎದುರಿಸುವಂಥ ಪವರ್ ನಮ್ಮ ಹತ್ರ ಇದೆ. ದಶಮಂಟಪದವ್ರಿಗೆ ಎಲ್ಲರಿಗೂ ಬೇಜಾರಿದೆ, ಪ್ರತಿಯೊಂದು ಮಂಟಪದವ್ರಿಗೆ ಬೇಜಾರಿದೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ತೊಗೊಂಡು ಇಲ್ಲಿಗೆ ಮುಗಿಸೋಕ್ಕೆ ಇದು ಮಾಡಬೇಕು. ರಾಜುರವರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ನಾವು ಈಗಾಗಲೇ ದಶಮಂಟಪದಿಂದ ಯಾವುದೇ ಒಂದು ಅಮೃತೇಶ್ವರರು ಹಾಕಿದಂತಹ ಪಿಟಿಷನ್ಗೆ, ಹೈಕೋರ್ಟ್ನ ಪಿಟಿಷನ್ಗೆ ನಾವು ಇಷ್ಟವರೆಗೆ ನಾವು ಯಾವುದೇ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಒಂದು ಲಾಯರನ್ನು ಇಟ್ಟಿತ್ತಿಲ್ಲ. ಈಗ ಲಾಯರನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಮೋಹನ್ ಲಾಯರ್ ಹಾಗೂ ರಂಜಿತ್ ಲಾಯರನ್ನು ದಶಮಂಟಪದಿಂದ ನೇಮಕ ಮಾಡಿದ್ದೀವಿ. ಆ ನೋಟಿಸ್ ತೊಗೊಳ್ಬೇಕಾ ಬೇಡ ಅಂತ ಹೇಳೋದನ್ನ ನಾವು ಮೋಹನ್ ಲಾಯರ್ ಹತ್ರ ಕೇಳಿದಾಗ, ನೀವು ನೋಟಿಸ್ ತೊಗೊಳ್ಳಿ, ಯಾವ ಥರ ಸೆಕ್ಷನ್ ಹಾಕಿದರೆ ನೋಡಿಕೊಂಡು ಮತ್ತೆ ಮುಂದಿನ ಹೆಜ್ಜೆಯನ್ನು ತೊಗೊಳ್ಳುವ ಅಂತ ಹೇಳಿದರು. ಅದೇ ರೀತಿ ಈಗ ತೊಗೊಳ್ತೇವೆ. ಈಗ ಟೋಟಲ್ 62 ಜನರ ಮೇಲೆ ಆಗಿದೆ. 10 ಮಂಟಪದ ಸದಸ್ಯರು, ಒಂದೊಂದು ಮಂಟಪಕ್ಕೆ 5 ಜನರು 6 ಜನರು, ಈಗ 7 ಜನರ ಮೇಲೆ ಕೇಸ್ ಮಾಡಿಕೊಂಡು 62 ಜನರು ಆಗಿದ್ದಾರೆ.
ಬಳಕೆ ಮಾಡಿದ್ದೀರಾ? ಡಿ ಜೆ ಬಳಕೆ ಮಾಡಲಿಲ್ಲ, ನಾವು ಸ್ಪೀಕರ್ನ ಯೂಸ್ ಮಾಡಿದ್ದೀವಿ. ನಾವು ಎಸ್ ಪಿ ಅವ್ರ ಹತ್ರ ಮನವರಿಕೆ ಮಾಡಿ ಕೊಟ್ಟಾಗ 10 ಗಂಟೆ ನಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು. ನಾವು 2 ಗಂಟೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಾಗ 12 ಗಂಟೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಹಾಗೂ ವಾಟ್ಸಪ್ಗಳಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ದೀವಿ ನಾವು. ಯಶಸ್ವಿಯಾಗಿ ದಸರಾನ ಈ ಬಾರಿ ಮುಗಿಸಿದ ಮೇಲೂ ಡಿ ಜೆ ಹಾಕಿದ್ದೀರಾ ಮತ್ತು ಇನ್ನೊಂದು ಹಾಕಿದ್ದೀರಾ ಅಂತೇಳಿ ನಮ್ಮ ಮೇಲೆ ಕೇಸು ಇದು ಮಾಡ್ತಿದ್ದಾರೆ. ಇದನ್ನು ನಾವು ತಾಳ್ಮೆಯಲ್ಲಿ ತೊಗೊಳಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ದಸರಾ ಆಗೋ ಗಂಟೆ ತಾಳ್ಮೆ ತೊಗೊಂಡಿದ್ದೀವಿ. ನಮ್ಮದು 100 ತಲೆಬಿಸಿಗಳಿದೆ, ವೈಯಕ್ತಿಕವಂತೇಳಿಲ್ಲ. ನಾವು ತಂದಂಥ ಐಟಮ್ಗಳಿಗೆ ದುಡ್ಡು ಕೊಡಬೇಕು, ಸರ್ಕಾರದಿಂದ ಅನುದಾನ ಬರೋದನ್ನ ತೊಗೊಳ್ಬೇಕು, ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮಗೆ ನೋಟಿಸ್ ಮಾಡೋದು ಆ ಥರದೆಲ್ಲ ವ್ಯವಸ್ಥೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮದು ದೊಡ್ಡ ತಂಡ, ದಶಮಂಟಪ ಅಂತ ಹೇಳೋದು ಏನು ಚಿಕ್ಕ ಪುಟ್ಟ ತಂಡ ಅಲ್ಲ, ಏನೊಂದು ದೊಡ್ಡ ತಂಡದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಯಾವ ರೀತಿ ಎದುರಿಸಬೇಕಾದ್ರೆ ಎದುರಿಸುವಂಥ ಪವರ್ ನಮ್ಮ ಹತ್ರ ಇದೆ. ದಶಮಂಟಪದವ್ರಿಗೆ ಎಲ್ಲರಿಗೂ ಬೇಜಾರಿದೆ, ಪ್ರತಿಯೊಂದು ಮಂಟಪದವ್ರಿಗೆ ಬೇಜಾರಿದೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ತೊಗೊಂಡು ಇಲ್ಲಿಗೆ ಮುಗಿಸೋಕ್ಕೆ ಇದು ಮಾಡಬೇಕು. ರಾಜುರವರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ನಾವು ಈಗಾಗಲೇ ದಶಮಂಟಪದಿಂದ ಯಾವುದೇ ಒಂದು ಅಮೃತೇಶ್ವರರು ಹಾಕಿದಂತಹ ಪಿಟಿಷನ್ಗೆ, ಹೈಕೋರ್ಟ್ ಪಿಟಿಷನ್ಗೆ ನಾವು ಇಷ್ಟವರೆಗೆ ನಾವು ಯಾವುದೇ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಒಂದು ಲಾಯರನ್ನು ಇಟ್ಟಿತ್ತಿಲ್ಲ. ಈಗ ಲಾಯರನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಮೋಹನ್ ಲಾಯರ್ ಹಾಗೂ ರಂಜಿತ್ ಲಾಯರನ್ನು ದಶಮಂಟಪದಿಂದ ನೇಮಕ ಮಾಡಿದ್ದೀವಿ. ನೋಟಿಸ್ ತೊಗೊಳ್ಬೇಕಾ ಬೇಡ ಅಂತ ಹೇಳೋದನ್ನ ನಾವು ಮೋಹನ್ ಲಾಯರ್ ಹತ್ರ ಕೇಳಿದಾಗ, ನೀವು ನೋಟಿಸ್ ತೊಗೊಳ್ಳಿ, ಯಾವ ಥರ ಸೆಕ್ಷನ್ ಹಾಕಿದರೆ ನೋಡಿಕೊಂಡು ಮತ್ತೆ ಮುಂದಿನ ಹೆಜ್ಜೆಯನ್ನು ತೊಗೊಳ್ಳುವ ಅಂತ ಹೇಳಿದರು. ಅದೇ ರೀತಿ ಈಗ ತೊಗೊಳ್ತೇವೆ. ಸರ್, ಎಷ್ಟು ಜನ ಮೇಲೆ ಆಗಿದೆ ಸರ್? ಈಗ ಟೋಟಲ್ 62 ಜನರ ಮೇಲೆ ಆಗಿದೆ. 10 ಮಂಟಪದ ಸದಸ್ಯರು, ಒಂದೊಂದು ಮಂಟಪಕ್ಕೆ 5 ಜನರು 6 ಜನರು, ಈಗ 7 ಜನರ ಮೇಲೆ ಕೇಸ್ ಮಾಡಿಕೊಂಡು 62 ಜನರು ಆಗಿದ್ದಾರೆ. ಈಗ ನೀವು ಡಿ ಜೆ ಬಳಕೆ ಮಾಡಿದ್ದೀರಾ? ಡಿ ಜೆ ಬಳಕೆ ಮಾಡಲಿಲ್ಲ, ನಾವು ಸ್ಪೀಕರ್ನ ಯೂಸ್ ಮಾಡಿದ್ದೀವಿ. ನಾವು ಎಸ್ ಪಿ ಅವ್ರ ಹತ್ರ ಮನವರಿಕೆ ಮಾಡಿ ಕೊಟ್ಟಾಗ 10 ಗಂಟೆ ನಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು. ನಾವು 2 ಗಂಟೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಾಗ 12 ಗಂಟೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಹಾಗೂ ವಾಟ್ಸಪ್ಗಳಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ದೀವಿ ನಾವು. ಯಶಸ್ವಿಯಾಗಿ ದಸರಾನ ಈ ಬಾರಿ ಮುಗಿಸಿದ ಮೇಲೂ ಡಿ ಜೆ ಹಾಕಿದ್ದೀರಾ ಮತ್ತು ಇನ್ನೊಂದು ಹಾಕಿದ್ದೀರಾ ಅಂತೇಳಿ ನಮ್ಮ ಮೇಲೆ ಕೇಸು ಇದು ಮಾಡ್ತಿದ್ದಾರೆ. ಇದನ್ನು ನಾವು ತಾಳ್ಮೆಯಲ್ಲಿ ತೊಗೊಳಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ದಸರಾ ಆಗೋ ಗಂಟೆ ತಾಳ್ಮೆ ತೊಗೊಂಡಿದ್ದೀವಿ. ನಮ್ಮದು 100 ತಲೆಬಿಸಿಗಳಿದೆ, ವೈಯಕ್ತಿಕವಂತೇಳಿಲ್ಲ. ನಾವು ತಂದಂಥ ಐಟಮ್ಗಳಿಗೆ ದುಡ್ಡು ಕೊಡಬೇಕು, ಸರ್ಕಾರದಿಂದ ಅನುದಾನ ಬರೋದನ್ನ ತೊಗೊಳ್ಬೇಕು, ಎಲ್ಲ ವ್ಯವಸ್ಥೆಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮಗೆ ನೋಟಿಸ್ ಮಾಡೋದು ಆ ಥರದೆಲ್ಲ ವ್ಯವಸ್ಥೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮದು ದೊಡ್ಡ ತಂಡ, ದಶಮಂಟಪ ಅಂತ ಹೇಳೋದು ಏನು ಚಿಕ್ಕ ಪುಟ್ಟ ತಂಡ ಅಲ್ಲ, ಏನೊಂದು ದೊಡ್ಡ ತಂಡದಲ್ಲಿ ನಾವು ಇದ್ದೀವಿ. ಇದನ್ನ ನಾವು ಯಾವ ರೀತಿ ಎದುರಿಸಬೇಕಾದ್ರೆ ಎದುರಿಸುವಂಥ ಪವರ್ ನಮ್ಮ ಹತ್ರ ಇದೆ. ದಶಮಂಟಪದವ್ರಿಗೆ ಎಲ್ಲರಿಗೂ ಬೇಜಾರಿದೆ, ಪ್ರತಿಯೊಂದು ಮಂಟಪದವ್ರಿಗೆ ಬೇಜಾರಿದೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ವರಿಷ್ಠಾಧಿಕಾರಿಗಳು ಮಧ್ಯಸ್ಥಿಕೆ ತೊಗೊಂಡು ಇಲ್ಲಿಗೆ ಮುಗಿಸೋಕ್ಕೆ ಇದು ಮಾಡಬೇಕು. ರಾಜುರವರು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ನಾವು ಈಗಾಗಲೇ ದಶಮಂಟಪದಿಂದ ಯಾವುದೇ ಒಂದು ಅಮೃತೇಶ್ವರರು ಹಾಕಿದಂತಹ ಪಿಟಿಷನ್ಗೆ, ಹೈಕೋರ್ಟ್ ಪಿಟಿಷನ್ಗೆ ನಾವು ಇಷ್ಟವರೆಗೆ ನಾವು ಯಾವುದೇ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಒಂದು ಲಾಯರನ್ನು ಇಟ್ಟಿತ್ತಿಲ್ಲ. ಈಗ ಲಾಯರನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಮೋಹನ್ ಲಾಯರ್ ಹಾಗೂ ರಂಜಿತ್ ಲಾಯರನ್ನು ದಶಮಂಟಪದಿಂದ ನೇಮಕ ಮಾಡಿದ್ದೀವಿ. ನೋಟಿಸ್ ತೊಗೊಳ್ಬೇಕಾ ಬೇಡ ಅಂತ ಹೇಳೋದನ್ನ ನಾವು ಮೋಹನ್ ಲಾಯರ್ ಹತ್ರ ಕೇಳಿದಾಗ, ನೀವು ನೋಟಿಸ್ ತೊಗೊಳ್ಳಿ, ಯಾವ ಥರ ಸೆಕ್ಷನ್ ಹಾಕಿದರೆ ನೋಡಿಕೊಂಡು ಮತ್ತೆ ಮುಂದಿನ ಹೆಜ್ಜೆಯನ್ನು ತೊಗೊಳ್ಳುವ ಅಂತ ಹೇಳಿದರು. ಅದೇ ರೀತಿ ಈಗ ತೊಗೊಳ್ತೇವೆ. ಸರ್, ಎಷ್ಟು ಜನ ಮೇಲೆ ಆಗಿದೆ ಸರ್? ಈಗ ಟೋಟಲ್ 62 ಜನರ ಮೇಲೆ ಆಗಿದೆ. 10 ಮಂಟಪದ ಸದಸ್ಯರು, ಒಂದೊಂದು ಮಂಟಪಕ್ಕೆ 5 ಜನರು 6 ಜನರು, ಈಗ 7 ಜನರ ಮೇಲೆ ಕೇಸ್ ಮಾಡಿಕೊಂಡು 62 ಜನರು ಆಗಿದ್ದಾರೆ. ಈಗ ನೀವು ಡಿ ಜೆ ಬಳಕೆ ಮಾಡಿದ್ದೀರಾ? ಡಿ ಜೆ ಬಳಕೆ ಮಾಡಲಿಲ್ಲ, ನಾವು ಸ್ಪೀಕರ್ನ ಯೂಸ್ ಮಾಡಿದ್ದೀವಿ. ನಾವು ಎಸ್ ಪಿ ಅವ್ರ ಹತ್ರ ಮನವರಿಕೆ ಮಾಡಿ ಕೊಟ್ಟಾಗ 10 ಗಂಟೆ ನಮಗೆ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದರು. ನಾವು 2 ಗಂಟೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಾಗ 12 ಗಂಟೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಹಾಗೂ ವಾಟ್ಸಪ್ಗಳಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದೇ ಥರ ಮಾಡಿದ್ದೀವಿ ನಾವು.